ಹೆಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಷನ್ಸ್. ಇವತ್ತಿನ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾಮಕರಣದ ಬಗ್ಗೆ ಡೀಟೇಲ್ಸ್ ನ ಕೊಡ್ತೀನಿ. ಅಂದ್ರೆ ವೆನ್ಯೂ ಆಗಿರ್ಬೋದು, ಔಟ್ಫಿಟ್ ಆಗಿರ್ಬೋದು, ಸೊ ಪ್ರತಿಯೊಂದು ಏನೇನು ನಾನು ಒಂದಷ್ಟು ಪೋಸ್ಟ್ ಮಾಡಿದೆ. ನಾನು ಈ ತರ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ ಅಂತೇಳಿ. ಸೊ ನೀವು ಒಂದಷ್ಟು ಕ್ವೆಶನ್ಸ್ ನ ಸಹ ಕೇಳಿದ್ದೀರಾ. ಅದರ ರಿಲೇಟೆಡ್ ಆಗಿ ಓಕೆ ಚಿನ್ನಮ್ಮ ಕಂಸಿಟ್ ಅವಳು ಆಟ ಆಡ್ಬೇಕಂತ ಗೈಸ್. ಸೊ ಅದ್ರ ರಿಲೇಟೆಡ್ ಆಗಿ ಒಂದಷ್ಟು ಕ್ವೆಶನ್ಸ್ ಸಹ ಕೇಳಿದೆ. ಸೊ ಅದ್ರ ಎಲ್ಲಾದ್ರ ಬಗ್ಗೆನೂ ಇವತ್ತು ಆನ್ಸರ್ ಮಾಡ್ತಾ ಹೋಗೋಣ. ಸೊ ಈ ತರ ಕುಂತು ಮಾತಾಡಿ ತುಂಬಾ ದಿವಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ಈ ವ್ಲಾಗ್ ಅಲ್ಲಿ ನಾಮಕರಣದ ಬಗ್ಗೆ ಜಸ್ಟ್ ಪ್ರಿಪರೇಷನ್ಸ್ ಏನೇನು ಯಾವ ತರ ಅಂತ ಹೇಳಿ ಎಲ್ಲಾನು ಶೂಟ್ ಮಾಡ್ತಾ ಇದೀವಿ. ಸೊ ತಡ ಮಾಡೋದ್ ಬೇಡ, ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನಮ್ ಚಿನ್ನಮ್ಮಗೆ ಫಸ್ಟ್ ಸ್ವಲ್ಪ ಅವಳನ್ನ ಕೆಳಗಡೆ ಕಳಿಸ್ಬಿಟ್ಟು ಆಮೇಲೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ. ಬಿಕಾಸ್ ಅವಳು ಇಲ್ಲಿದ್ರೆ ಏನು ಮಾಡಕ್ ಬಿಡಲ್ಲ ನನಗೆ. ಸೊ ತರಲೆ ಆಗ್ಬಿಡ್ತಾಳೆ. ಅದಕ್ಕೋಸ್ಕರ ಫಸ್ಟ್ ಅವಳನ್ನ ಕೆಳಗಡೆ ಕಳಿಸ್ಬಿಟ್ಟು ಆಮೇಲೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಮಾತಾಡೋಣ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಮೇರೆಗೂ ವೆಲ್ಕಮ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಸ್ಟಾರ್ಟ್ ಮಾಡೋಣ, ಆಗ ಲೇಟ್ ಮಾಡೋದು ಬೇಡ. ಸೊ ಫಸ್ಟ್ಗೆ ಬಂದು ವೆನ್ಯೂ ಬಗ್ಗೆ ಮಾತಾಡೋಣ. ವೆನ್ಯೂ ಬಂದು ಇಲ್ಲಿ ನಮ್ಮ ಆನೇಕಲ್ಲಲ್ಲೇ ನಾವು ಬುಕ್ ಮಾಡಿದ್ದು. ಬಿಕಾಸ್ ತುಂಬ ದೂರ ಬೇಡ, ಟ್ರಾವೆಲಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಅಲ್ಲಿಂದ ಪಾಪಗೆ ಮತ್ತೆ ಹಿಂಸೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ನಿಯರ್ ಬೈ ನಮ್ಮ ಮನೆ ಹತ್ರಗೆ ತುಂಬಾನೇ ಹತ್ರ, 5 ಮಿನಿಟ್ಸ್ ಆಗುತ್ತೆ ರೀಚಾಗಿ, ಅದಕ್ಕೂ ಅಷ್ಟೇ ಹತ್ರ. ಅದು ಬಂದು ಗೋಲ್ಡನ್ ರೂಫ್ ಬಾಂಕೆಟ್ ಹಾಲ್ ಅಂತ ಹೇಳಿ. ಆ್ಯಕ್ಚುಲಿ ಈ ಹಾಲ್ ನನಗೆ ನನ್ನ ಸೀಮಂತದಲ್ಲೇ ಅಲ್ಲೇ ಮಾಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಅದೇನಂತಂದರೆ ಅಲ್ಲಿ ಸೀಮಂತ ಮಾಡ್ತಿರೋದ್ರಿಂದ ಇಲ್ಲಿಗೆ ಬಂದು ಅದೊಂಥರ ಚೆನ್ನಾಗಿರೋಲ್ಲ ಅಂತೇಳಿ ಆಮೇಲೆ ಅಲ್ಲೆಲ್ಲೂ ಸೆಟ್ ಆಗಿದ್ರೆ ಮತ್ತೆ ಅಲ್ಲೇ ಮನೆ ಹತ್ರನೇ ಮಾಡೋ ಥರ ಆಯಿತು. ಅದಕ್ಕೋಸ್ಕರ ಈ ಸರಿ ನಾನು ಪಾಪು ಹುಟ್ಟಕ್ಕೆ ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾಮಕರಣ ಮಾಡಿದ್ರೆ ಅಲ್ಲೇ ಮಾಡಿಸ್ಬೇಕು ಅಂತೇಳಿ. ಅದಕ್ಕೋಸ್ಕರ ನಮ್ಮ ಪಪ್ಪಗೆ ಹೇಳಿ ಆಮೇಲೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡಿಲ್ಲ, ಫೈನಲ್ ಅದೆಲ್ಲ ಆಯಿತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಲ್ ಬಂದು ಗೋಲ್ಡನ್ ರೂಫ್ ಬಾಂಕೆಟ್ ಹಾಲ್ ಅಂತೇಳಿ. ನಿಮಗೆ ಇನ್ ಕೇಸ್ ಏನಾದರೂ ಅವ್ರ ಓನರ್ ನಂಬರ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅಥವಾ ಲೊಕೇಶನ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಹಾಲು. ಅಷ್ಟೇ ಆದರೆ ನನಗೆ ಓನರ್ ಸಿಕ್ಕಾಪಟ್ಟೆ ಒಂದೇನಂತಾರೆ ಕೋಆರ್ಡಿನೇಟ್ ಸಖತ್ತಾಗಿ ಮಾಡಿದ್ರು. ಯಾವುದೇ ಒಂದರಲ್ಲಾಗಿರ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ಪ್ಯಾಕೇಜಲ್ಲಿ ತೊಗೊಂಡಿದ್ದು ಡೆಕೋರೇಷನು, ಹಾಲು ವಿತ್ ಫುಡ್, ಫೋಟೋಗ್ರಫಿ, ಈ 4 ಒಂದು ಪ್ಯಾಕೇಜಲ್ಲಿ ನಾವು ಮಾತಾಡಿದ್ದು. ಹಾಲು, ಫುಡ್ಡು, ಡೆಕೋರೇಷನು, ಫೋಟೋಗ್ರಫಿ ಇಷ್ಟು ನಾವು ಪ್ಯಾಕೇಜಲ್ಲಿ ಮಾತಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಟ್ರು ಗೈಸ್. ನಿಜವಾಗ್ಲೂ ಯಾವುದ್ರಲ್ಲೂ ನಮಗೆ ಕೊರತೆ ಅಂತ ಅನಿಸಿಲ್ಲ. ಇನ್ನು ನಾನೇ ಫೋಟೋಸ್ನ ಸೆಲೆಕ್ಟ್ ಮಾಡಿ ಕೊಡೋದ್ರಲ್ಲಿ ಲೇಟ್ ಮಾಡಿದ್ದೀನಿ. ಅವರು ಫೋಟೋಸ್ ಕೊಡೋದಾಗಿರ್ಬೋದು, ಫೋಟೋಸ್ ಹಿಡಿದು ನಾವು ಇನ್ನೂ ಮನೆಯೇ ರೀಚ್ ಆಗಿಲ್ಲ. ನಮ್ಗೆ ಹಂಗೆ ಅಲ್ಲೇ ಪೆನ್ಡ್ರೈವ್ ಹಂಗೆ ಫೋಟೋಸ್ ತೆಗೆದು ಹಂಗೆ ನೀಟಾಗೆಲ್ಲ ಕಾಪಿ ಮಾಡಿ ಪೆನ್ಡ್ರೈವ್ಗೆ ಹಾಕಿ ಹಂಗೆ ಕೊಟ್ಬಿಟ್ರು. ಎಲ್ಲಾನು ಪಟ್ ಅಂತ ಮುಗಿಸ್ಬಿಟ್ರು. ಇನ್ನೂ ಅವ್ರು ಸೆಲೆಕ್ಟ್ ಮಾಡಿ ನಾನೇ ಪೆನ್ಡ್ರೈವ್ ಅವ್ರು ಕೊಡೋದ್ರಲ್ಲಿ ಇನ್ನೂ ಲೇಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಅವ್ರ ಕಡೆಯಿಂದ ಮಾತ್ರ ಯಾವುದೇ ರೀತಿಯಾಗಿ ಲೇಟ್ ಆಗಿಲ್ಲ, ಸಖತ್ತಾಗಿ ಮಾಡಿಕೊಟ್ರು. ನಾವು ಪ್ಯಾಕೇಜಲ್ಲಿ ತೊಗೊಂಡಿದ್ದು. ಬಿಕಾಸ್ ಎಲ್ಲದಕ್ಕೂ ಓಡಾಡೋಕ್ಕೆ ಸಖತ್ ಹಿಂಸೆ ಆಗುತ್ತೆ. ನಾವು ಕೆಲಸ ಎಲ್ಲರೂ ಬ್ಯುಸಿಯಾಗಿರ್ತೀವಿ. ಆಮೇಲೆ ಮನೋದು ಕೆಲಸ ಇರುತ್ತೆ, ಪಪ್ಪ ಅಂತೂ ಫುಲ್ ಬ್ಯುಸಿಯಾಗಿರ್ತಾರೆ, ಮನೆ ಅದು ಇದು ಅಂತೇಳಿ. ಅದಕ್ಕೋಸ್ಕರ ಊಟದ್ದಾಗಿರ್ಬೋದು, ಆಮೇಲೆ ಫೋಟೋಗ್ರಾಫರ್ಗಾಗಿರ್ಬೋದು, ಡೆಕೋರೇಷನ್ಗಾಗಿರ್ಬೋದು, ಎಲ್ಲದಕ್ಕೂ ಪದೇ ಹಿಂಸೆ ಮಾಡ್ಕೊಂಡು ಓಡೋಕ್ಕಾಗಲ್ಲ ಅಂತೇಳಿ. ಸೊ ಅವ್ರದ್ದು ಇನ್ಕ್ಲೂಡೆಡ್ ಪ್ಯಾಕೇಜ್ ಇತ್ತು. ಸೊ ಅದಕ್ಕೋಸ್ಕರ ಅವ್ರ ಹತ್ರ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರೈಸ್ ಏನಾದರೂ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ ಪಿಂಗ್ ಮಾಡಿ, ನಾನು ಅದನ್ನು ಹೇಳ್ತೀನಿ. ಬಿಕಾಸ್ ಇಲ್ಲೆಲ್ಲ ಹೇಳೋದಕ್ಕೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ, ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಇನ್ ಕೇಸ್ ಏನಾದರೂ ಹಾಲ್ ಪ್ರೈಸ್ ಆಗಿರ್ಬೋದು, ಆಮೇಲೆ ನಿಮ್ಗೆ ಸಪ್ರೇಟಾಗಿ ನಿಮಗೆ ಫುಡ್ಡು ಅದೆಲ್ಲ ಏನು ನೆಸೆಸಿಟಿ ಏನು ಬೇಡ ಅಂತಂದರೆ ಸಪ್ರೇಟಾಗಿ ಅವ್ರು ಹಾಲ್ ಮಾತ್ರನೇ ಕೊಡ್ತಾರೆ ನಿಮಗೆ. ಆಮೇಲೆ ಡೆಕೋರೇಷನ್ ಪೇಜು ಅಷ್ಟೇ, ನನಗೆ ಬ್ಲೂ ಸ್ಕೈ ಈವೆಂಟ್ಸ್ ಅಂತೇಳಿ ಅವ್ರ ಡೆಕೋರೇಷನ್ ಪೇಜು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ನನಗೆ ನಾವು ಇನ್ಕ್ಲೂಡೆಡ್ ಆಗಿ ಕೊಟ್ಟಿದ್ದಕ್ಕೆ ಸಪ್ರೇಟ್ ಪ್ರೈಸ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನಾವೆಲ್ಲ ಇನ್ಕ್ಲೂಡೆಡ್ ಆಗಿ ಒಂದೇ ಸತಿ ಬಲ್ಕ್ ಅಮೌಂಟ್ ಕೊಟ್ಟಿದ್ದಲ್ವ. ಅಂದರೆ ಡೆಕೋರೇಷನ್ಗಾಗಿರ್ಬೋದು, ಫೋಟೋಗ್ರಫಿಗಾಗಿರ್ಬೋದು, ಫುಡ್ಗಾಗಿರ್ಬೋದು, ಹಾಲ್ಗಾಗಿರ್ಬೋದು, ಈ 4 ಸೇರಿ ಒಟ್ಟಿಗೆ ಒಂದೇ ಅಮೌಂಟ್ ಕೊಟ್ಟಿದ್ದು. ಹಂಗಾಗಿ ನನಗೆ ಡಿಫ್ರೆಂಟಾಗಿ ಅಮೌಂಟ್ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ಕ್ಲೂಡೆಡ್ ಆಗಿ ಕೊಟ್ಟಿದ್ದಲ್ವ, ಅದಕ್ಕೋಸ್ಕರ ಹೇಳ್ತೀನಿ. ಇವೆಂಟ್ಸ್ ಬಂದು ಹೇಳಿದಾಗೆ ಬ್ಲೂ ಸ್ಕೈ ಈವೆಂಟ್ಸ್ ಅಂತ ಹೇಳಿ, ಅದನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಸಹ ಮೆನ್ಷನ್ ಮಾಡ್ತೀನಿ. ಇನ್ ಕೇಸ್ ನೀವು ಅಲ್ಲೇನಾದರೂ ಮಾಡಿಸ್ದೆ ಮನೆ ಹತ್ರ ಇವೆಂಟ್ಸ್ ಮಾಡ್ತಾ ಇದ್ದೀರ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಡ್ತಾರೆ. ಈವನ್ ಇವೆಂಟ್ ಆರ್ಗನೈಸರು ಅಷ್ಟೇ ಅಲ್ಲೇ ಬಂದಿದ್ರು. ಸೊ ಅವ್ರ ಹತ್ರ ಸಹ ಮಾತಾಡಿದ್ರೆ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರು. ಇವೆಂಟ್ಸ್ ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ಫ್ರಂಟ್ ವೆಲ್ಕಮ್ಗೆ ಅಂತೇಳಿ ಫ್ರಂಟ್ ಬೋರ್ಡ್ ನಮ್ಮದು 4th ಫ್ಲೋರಲ್ಲಿ ಇದ್ದಿದ್ದು ಇವೆಂಟ್ದು ನಡೀತಾ ಇದ್ದಿದ್ದು. ಕೆಳಗಡೆ ಬಂದು ಸ್ವಲ್ಪ ಎಲ್ಲ ಫ್ರಂಟ್ಗೆ ಒಂದು ವೆಲ್ಕಮ್ ಬೋರ್ಡ್ ಆಗಿರ್ಬೋದು, ಆಮೇಲೆ ವೆಲ್ಕಮ್ ಮಾರ್ಚ್ ಆಗಿರ್ಬೋದು. ಸೊ ಇದೆಲ್ಲನೂ ಚೆನ್ನಾಗಿ ಮಾಡಿಕೊಟ್ರು. ಸಿಕ್ಕಾಪಟ್ಟೆ ಏನಂತಾರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕಮ್ಯುನಿಕೇಟ್ ಮಾಡಿದ್ರು ನಮ್ಮ ಜೊತೆ ಆಗಿರ್ಬೋದು. ಸೊ ಒಂಥರ ಚೆನ್ನಾಗಿತ್ತು. ಇವೆಂಟ್ ಪೇಜು ನಾನು ಸಹ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕಾದರೆ ಅವ್ರನ್ನ
ಮಾತಾಡ್ಬೋದು, ಅವ್ರ ಹತ್ರ ನೀವು ಕೇಳ್ಕೊಂಡು ಏನಾದರೂ ಇದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಫಸ್ಟ್ಲಿ ನೀವೇನಾದರೂ ಮನೆ ಹತ್ರ ಮಾಡಿಸ್ತಾ ಇದ್ರೆ ಅಥವಾ ನೀವೇನಾದರೂ ಬೇರೆ ಕಡೆ ಎಲ್ಲಾದರೂ ಹಾಲಲ್ಲಿ ಮಾಡಿಸ್ತೀನಿ ಅಂತಂದರೆ, ಸೊ ಇವರು ನನಗೆ ಅನ್ಸೋ ಪ್ರಕಾರ ಅಫೋರ್ಡಬಲ್ಲಾಗೂ ಮಾಡಿಕೊಡ್ತಾರೆ. ಸೊ ನೀವು ಅವ್ರ ಹತ್ರ ಒಂದ್ಸತಿ ಚೆಕ್ ಮಾಡಿ. ಆಮೇಲೆ ನಾನು ಇವ್ರ ಬಗ್ಗೆ ಹೇಳಿಲ್ಲ ಅಂದರೆ ನಿಜವಾಗ್ಲೂ ತಪ್ಪಾಗುತ್ತೆ ಗೈಸ್, ಬಿಕಾಸ್ ಹಿ ಈಸ್ ಸಚ್ ಅ ಲವ್ಲಿ ಆ್ಯಂಡ್ ಏನಂತಾರೆ ಕೋಆಪ್ರೇಟ್ ಸಕ್ಕದಾಗಿ ಮಾಡಿದ್ರು. ಬಿಕಾಸ್ ಫೋಟೋಗ್ರಾಫರ್ಸ್ ನೀವು ಸ್ವಲ್ಪ ಜನ ನೋಡ್ಬೋದು ಹೆಂಗೆ ಅಂತಂದರೆ, ಒಬ್ಬರು ಒಂದೆರಡು ಫೋಟೋ ತೆಗೆಸೋದಕ್ಕೆ ಮುಖಾನೇ ತಪ್ಪಾಯ್ಕೊಳೋದು. ನಮಗೆ ಆ್ಯಕ್ಚುಲಿ ನಮ್ಮ ಮದುವೆಯಲ್ಲಿ ಈ ಥರ ಇಶ್ಯೂ ಆಗಿದೆ. ಬಿಕಾಸ್ ನಮ್ಮ ಮದುವೆಯಲ್ಲಿ ಅವ್ರು ಯಾರೋ ಸ್ವಲ್ಪ ಒಂಥರ ಅಂಕಲ್ ಥರ ಇರೋರು ಬಂದಿದ್ದವರು, ಚೆನ್ನಾಗೇ ಫೋಟೋಸ್ ಹಿಡ್ದಿಲ್ಲ ಗೈಸ್. ನಾನೇ ಹೇಳ್ತಾ ಇದ್ದೀನಿ ಪೋಸಸ್ನ ಹಂಗೆ ಮಾಡಿ ಹಂಗೆ ಹಿಂಗೆ ಅಂತ, ಅಂಕಲ್ಸ್ ಕರೆಕ್ಟಾಗಿ ಕೋಆಪ್ರೇಟೇ ಮಾಡಿಲ್ಲ. ನಾನೇ ಹೇಳ್ತಾ ಇದ್ದೀನಿ. ಹಂಗಾಗಿ ನನಗೆ ಆ ಫೋಟೋಗ್ರಾಫ್ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ನನ್ನ ಮನುಗೆ ಇವಾಗಲೂ ಹೇಳೋದು ಅದನ್ನೇ, ಮನು ನಮ್ಮ ಮದುವೆಲಿ ಬಂದ ಡಬ್ಬ ನನ್ನ ಮಗ, ಅದು ಏನು ಫೋಟೋಸ್ ಅಂತ ಹಿಡಿದ್ನೋ ಗೊತ್ತಿಲ್ಲ ಅಂತ ಇವಾಗಲೂ ಬೈತೀನಿ. ಸೊ ಅದು ಬಿಟ್ಟರೆ ಇವಾಗ ಈ ಅಣ್ಣ ಬಂದಿರೋ ನಿಜವಾಗ್ಲೂ JS ಫೋಟೋಗ್ರಫಿ ಅಂತ ಇದೆ, ಆನೇಕಲ್ ಅವರೇ, ಸಿಕ್ಕಾಪಡೆ ಚೆನ್ನಾಗಿ ಫೋಟೋಗ್ರಫಿ ಮಾಡಿಕೊಡ್ತಾರೆ. ಆಮೇಲೆ ಫೋಟೋಸ್ ಅಷ್ಟು ಹೇಳಿದ್ನಲ್ಲ, ಅಷ್ಟು ಚೆನ್ನಾಗಿ ಕ್ಲಾರಿಟಿ ಆಗಿರ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಫೋಟೋಸ್ ಒಂದೇ ಒಂದು ಸಹ ಎಡಿಟ್ ಮಾಡಿಲ್ಲ ಗೈಸ್, ಅಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಫೋಟೋಸ್ನ. ಸೂಪರಾಗಿದೆ ಫೋಟೋಸ್ ಎಲ್ಲ. ಆಮೇಲೆ ಫೋಟೋಸ್ ಕೊಡೋದಾಗಿರ್ಬೋದು, ಎಷ್ಟು ಬೇಗ ಕೊಟ್ಬಿಟ್ರು ನಮಗೆ ಅಂದರೆ, ನಾನು ಹೇಳಿದ್ನಲ್ಲ ಈವೆಂಟ್ಸ್ ಮುಗಿಸಿ ಇನ್ನು ನಾವು ಮನೆಗೆ ಹೊರಟಿರಲಿಲ್ಲ, ಅಷ್ಟೊತ್ತಿಗೆ ಪೆನ್ಡ್ರೈವ್ ಹಾಕಿ ಕೊಟ್ಬಿಟ್ಟಿದ್ರು ನಮಗೆ. ಮೇಡಮ್ ಇದರಲ್ಲೆಲ್ಲ ಫೋಟೋಸು ಇದೆ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ನನಗೆ ಒಂದಷ್ಟು ಫೋಟೋಸ್ನ ಕಳಿಸ್ಕೊಡಿ. ವಿತ್ ಆಲ್ಬಮ್ ನಮಗೆ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದು. ಆಲ್ಬಮ್ಗೆ ಯಾವ್ದು ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಫೋಟೋಗ್ರಫಿ ಇಟ್ಕೊಟ್ರು. ಆಮೇಲೆ ಬಂದವ್ರ ಜೊತೆನೂ ಅಷ್ಟೇ, ಪಾಪುನ ಮಾತಾಡ್ಸೋ ರೀತಿ ಆಗಿರ್ಬೋದು, ಆಮೇಲೆ ಬಂದವ್ರಿಗೆ ಸರ್ ಪ್ಲೀಸ್ ಹಂಗೆ ಹಿಂಗೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ವೇ ಆಫ್ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ನಮ್ಮಲ್ಲಿ ಬರಬೇಕಾದ್ರೆ ಹೇಳಿ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾಡಿಕೊಟ್ರೆ ಫೋಟೋಗ್ರಫಿ. ನನಗೆ ಇನ್ ಕೇಸ್ ಏನಾದರೂ ಆ್ಯಕ್ಚುಲಿ ನನ್ನ ಪಾಪುಗೆ 6 months ರಿವೀಲ್ ಫೋಟೋಶೂಟ್ಗಾಗಿರ್ಬೋದು, ಆಮೇಲೆ ನಾನು ಸೀಮಂತದ ಫೋಟೋಶೂಟ್ಗಾಗಿರ್ಬೋದು, ಎಷ್ಟು ಜನ ಹುಡುಕಿದೆ ಅಂದರೆ ನನಗೆ ಚೆನ್ನಾಗಿರೋ ಫೋಟೋಗ್ರಾಫರ್ ಸಿಗ್ತಾನೆ ಇರಲಿಲ್ಲ ಆ ಟೈಮಲ್ಲೆಲ್ಲ. ಎಷ್ಟು ಜನ ಹತ್ರ ಹುಡುಕಿದ್ದೀನಿ. ನನ್ನ ಸೀಮಂತದ ಫೋಟೋಗ್ರಫಿಗಂತೂ ಯಾವನ್ನೋ ಕರ್ಸಿದಾಗ ನಿಜವಾಗ್ಲೂ ಎಷ್ಟು ಕಷ್ಟವಾಗಿ ಹಿಡಿದಿದ್ದ ಫೋಟೋಸ್ ಅಂದರೆ, ನಾನು ಅದರಲ್ಲಿ ಒಂದು 300 ಫೋಟೋಸ್ ಹಿಡ್ದಿದ್ದೆ. ನಾನು ಅದರಲ್ಲಿ ಹುಡುಕಿ ತೆಗೆದ್ರು ನನಗೆ ಒಂದು 50 ಫೋಟೋ ಸಹ ಚೆನ್ನಾಗಿರೋದು ಸಿಕ್ಕಿಲ್ಲ. ಯಾಕಂತಂದರೆ ಎಲ್ಲಾನು ಬ್ಲರ್ ಆಗಿ ತೆಗೆದವನು. ಅವ್ನು ಫೋಟೋಗ್ರಾಫರ್ ಏನಂತಾನೆ ಗೊತ್ತಿಲ್ಲ. ಅವ್ನು ಕೊಟ್ಟಿದ್ದ ಅಮೌಂಟ್ ಎಲ್ಲ ನಿಜವಾಗ್ಲೂ ನಾನು ಲಾಸ್ಟಲ್ಲಿ ಅಮೌಂಟೇ ಕೊಟ್ಟಿಲ್ಲ, ಬೈಕೊಂಡ್ರು ಪರವಾಗಿಲ್ಲ ಅಂತ ಪರವಾಗಿಲ್ಲ. ಅವ್ನಿಗೆ ಒಪ್ಸಿದ ಅಮೌಂಟಲ್ಲಿ ಅರ್ಧ ಅಮೌಂಟ್ ಅಷ್ಟೇ ಕೊಟ್ಟೆ ನಾನು. ನಂಗೆ ನಿಜವಾಗ್ಲೂ ಒಂದೇ ಒಂದು ಫೋಟೋನ ಸ್ಯಾಟಿಸ್ಫೈ ಆಗಿಲ್ಲ ಅವಾಗ, ಯಾವುದೋ ಒಂದು 4-5 ಫೋಟೋ. ಸೊ ಹಂಗಾಗಿ ನನ್ನ ಸೀಮಂತದಲ್ಲಿ ಅಷ್ಟು ಚೆನ್ನಾಗಿ ಫೋಟೋಸ್ ನನಗೆ ಇಷ್ಟ ಆಗಲಿಲ್ಲ. ಸೊ ಇವಾಗ ಮಾತ್ರ ಫೋಟೋಸ್ ಮಾತ್ರ ಸಕ್ಕದಾಗಿ ತೆಗೊಟ್ಟಿದ್ದಾರೆ. ಆಮೇಲೆ ಫೋಟೋಗ್ರಫಿನೂ ಅಷ್ಟೇ ಎಲ್ಲರೂ ಹೇಳಿದ್ರು ಫೋಟೋಸ್ ಎಲ್ಲ ಸಕ್ಕದಾಗಿ ಬಂದಿದೆ ಅಂತೆಲ್ಲ ಅವರು ಹೇಳಿದ್ದು. ಸೊ ಅದಾದಮೇಲೆ ನೆಕ್ಸ್ಟಿಗೆ ಬಂದು ಅದು ಈವೆಂಟ್ ಹೇಳಿದ್ನಲ್ಲ, ಈವೆಂಟ್ ಆಗಿದೆ. ಆಮೇಲೆ ಫುಡ್ ಬಂದು ನಮಗೆ ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತಲ್ಲ, ಸೊ ಪ್ಯಾಕೇಜಲ್ಲಿ ರೀತಿ ಥರ ಒಂದು 3 to 4 ಟೈಪ್ಸ್ ಆಫ್ ಅಂದರೆ ಲಿಸ್ಟ್ ಕಳಿಸ್ತಾರೆ, ಯಾವ್ಯಾವ ಥರ ಬೇಕು ಅಂತೇಳಿ, ಯಾವ್ಯಾವುದು ರೀತಿ ಏನೇನು ಬೇಕು ಅಂತೇಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ಅದು ಬೇಕಂತಂದರೆ ನನಗೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ ಪಿಂಗ್ ಮಾಡಿ, ನಾನು ನಿಜವಾಗ್ಲೂ ಕಳಿಸ್ಕೊಡ್ತೀನಿ, ಪರ್ಸ್ನಲ್ಲಾಗಿ ಕಳಿಸ್ಕೊಡ್ತೀನಿ. ನಮ್ಮ ಪ್ಯಾಕೇಜ್ ಪ್ರಕಾರ ಅಂದರೆ ನಿಮ್ಗೆ ಯಾವ್ಯಾವ ಥರ ಫುಡ್ ಬೇಕು, ನಮ್ಮ ಪ್ಯಾಕೇಜಲ್ಲಿ ಯಾವ್ದು ಇನ್ಕ್ಲೂಡ್ ಆಗಿದೆ ಅಂತೇಳಿ ಅವರು ಲಿಸ್ಟ್ ಕಳಿಸ್ಕೊಡ್ತಾರೆ. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಗೈಸ್ ನಿಜವಾಗ್ಲೂ ಐ ಆಮ್ ಗಾನ್ ಔಟ್ ಆಫ್ ಮೈ ಮೈಂಡ್ ಗೈಸ್. ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ, ಇಷ್ಟೊತ್ತು ಶೂಟ್ ಮಾಡಿದ್ದೀನಿ, ಸ್ಟ್ಯಾಂಡ್ಗೆ ಹಾಕ್ಬಿಟ್ಬಿಟ್ಟಿದ್ದೀನಿ, ನಂಗೆ ಗೊತ್ತಾಗಲಿಲ್ಲ. ಸೊ ನಾನು ಏನು ಶೂಟ್ ಮಾಡಿದ್ದೀನಿ ಅಂದರೆ ಇಷ್ಟೇ ಶೂಟ್ ಮಾಡೋದು ಗೈಸ್. ನಾನು ಫುಲ್ ಕತ್ತು ತನಕ ಇಷ್ಟು ಮಾತ್ರ ಮಾಡಿದ್ದೀನಿ ಗೈಸ್. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಸೊ ಮುಂದೆ ಆಗ್ತಾ ಹೋಗ್ತೀನಿ, ದಯವಿಟ್ಟು ಅದರ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಅದ್ರ ಬಗ್ಗೆನೇ ಇದೆ. ನಾನು ನೋಡಿಕೊಂಡೇ ಇಲ್ಲ ನಾನು ಅದನ್ನ ಬಗ್ಗೆ ಏನೇನು ಅಂತೇಳಿ. ಸೊ ನಾನು ಜಸ್ಟ್ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಯಾವ ಥರ ಏನು ಅಂತ ನೋಡ್ಕೊಂಡಿಲ್ಲ, ಅದಕ್ಕೋಸ್ಕರ ಈ ಥರ ಮಿಸ್ಟೇಕ್ ಆಗಿಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಅದು ಅರ್ಜೆಂಟಲ್ಲಿದೆ, ಪಾಪಕ್ಕೆ ಸ್ವಲ್ಪ ಫೀಡ್ ಮಾಡಬೇಕಿತ್ತು, ಸ್ವಲ್ಪ ಅರ್ಜೆಂಟಲ್ಲಿದೆ. ಸೊ ಬೇಗ ಮುಗಿಸೋಣ ವೀಡಿಯೋ ಅನ್ನೋ ಅರ್ಜೆಂಟಲ್ಲಿದೆ. ಸೊ ಜಿಮ್ಗೆ ಹೋಗೋಣ ಅಂತ ರೆಡಿ ಆದೆ, ಆವಾಗ ನೋಡ್ತಾ ಇದ್ದೀನಿ ವೀಡಿಯೋ. ಓ ಮೈ ಗಾಡ್ ಅಂತ ಅನ್ನಿಸ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಗೈಸ್. ನಾನು ಆ ಥರ ಕಾಣೋ ಥರ ಮಾಡಲ್ಲ, ನೀಟಾಗಿ ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ವೀಡಿಯೋ ಕೊನೆ ತನಕ ನೋಡಿ, ಎಲ್ಲ ಇನ್ಫಾರ್ಮೇಷನ್ನ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಗೈಸ್. ಐ ಆಮ್ ರಿಯಲಿ ಸಾರಿ. ಗೈಸ್ ನನ್ನ ಫೋನ್ಗೆ ಏನೋ ಆಗ್ಬಿಡ್ತು, ಅದಕ್ಕೋಸ್ಕರ ಹೆಂಗೋ ಅಷ್ಟೇ ಫೋನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಫೋನ್ ಶೂಟ್ ಮಾಡ್ತಿದ್ದೀನಿ. ಸೊ ಇವಾಗ ಅದೇ ಹೇಳಿದ್ನಲ್ಲ, ಫೋಟೋಗ್ರಫಿ ಆಮೇಲೆ ಡೆಕೋರೇಷನ್, ಫುಡ್ದು ಮಾತ್ರ ಲಿಸ್ಟ್ ಕೊಟ್ಟಿರ್ತಾರೆ ಅವರು ನಮ್ಮ ಪ್ಯಾಕೇಜ್ ಪ್ರಕಾರ ಯಾವ್ಯಾವ ಥರ ಏನೇನು ಬೇಕು ಅಂತೇಳಿ. ಆಮೇಲೆ ನಿಮಗೆ ಆಪ್ಷನ್ಸ್ ಇರುತ್ತೆ, ನೀವೇ ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಗೆ ಯಾವ್ಯಾವ ಫುಡ್ ಬೇಕು ಆಮೇಲೆ ಏನೇನು ಬೇಕು ಅಂತೇಳಿ ನೀವೇ ಸೆಲೆಕ್ಟ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಅದಾದಮೇಲೆ ಫುಡ್ಡು, ಡೆಕೋರೇಷನ್ನು, ಫೋಟೋಗ್ರಫಿ, ಹಾಲು, ಇಷ್ಟು ಪ್ಯಾಕೇಜ್ ಆಗಿ ಇನ್ಕ್ಲೂಡ್ ಆಗಿತ್ತು. ಇದ್ರದ್ದು ಏನು ಸಮಸ್ಯೆ ಇಲ್ಲ. ಅದಾದಮೇಲೆ ನೆಕ್ಸ್ಟ್ಗೆ ಬಂದರೆ ನಮ್ಮ ಔಟ್ಫಿಟ್ಸು. ಸೊ ಔಟ್ಫಿಟ್ಸಲ್ಲಿ ಫಸ್ಟ್ ನಾನು ಪಾಪು ಔಟ್ಫಿಟ್ ಬಗ್ಗೆ ಹೇಳ್ತೀನಿ. ಸೊ ಪಾಪು ಔಟ್ಫಿಟ್ ಬಂದು ನಾನು ತರಿಸಿದ್ದು ಬಂದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗೈಸ್. ಅದು ಬಂದು ನಿಮಗೆ ಆ ಇನ್ಸ್ಟಾಗ್ರಾಮ್ ಪೇಜು ಸಹ ನಾನು ಇಲ್ಲಿ ಮೆನ್ಷನ್ ಮಾಡಿ. ಔಟ್ಫಿಟ್ 2 ಔಟ್ಫಿಟೂ ಅಷ್ಟೇ ಅವಳಿಗೆ ಪೂಜೆಗೆ ಒಂದು ಹಾಕಿದೆ. ಫಸ್ಟು ಫ್ರಾಕ್ ಥರ, ಆಮೇಲೆ ಸೆಕೆಂಡಿಗೆ ಬಂದು ಒಂದು ಇವಾಗ ಟ್ರೆಂಡಿಂಗ್, ಅದು ಮಕ್ಕಳಿಗೆಲ್ಲ ಉಲ್ಲನಲ್ಲಿ ಬಂದು ಆ ಥರ ಟ್ರೆಂಡಿಂಗ್ ಇದೆ. ಸೊ ಅದನ್ನು ಸೆಕೆಂಡ್ ಔಟ್ಫಿಟ್ ಅದು ಹಾಕಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪುಗಂತೂ. ಅವ್ರ ಫ್ರೆಂಡ್ಸ್ ಬಂದವರೆಲ್ಲ ಚೆನ್ನಾಗಿ ಅದನ್ನೇ ಹೇಳಿದ್ರು, ಔಟ್ಫಿಟ್ ಸಕ್ಕದಾಗಿದೆ ಪಾಪುಗೆ, ಚೆನ್ನಾಗಿ ಇದೆ ಡಿಸೈನು ಅಂತೆಲ್ಲ ಹೇಳ್ತಾಯಿದ್ರು.
ಸೊ ಫಸ್ಟ್ ಔಟ್ಫಿಟ್ ಬಂದು ಪಾಪುಗೆ ಇದು. ಸೊ ಈ ಥರದ್ದು ಮಾಡಿಸಿದೆ. ಅದಾದಮೇಲೆ ನಂದು ಸೇಮ್ ಸ್ಯಾರಿ ಕಾಂಬಿನೇಷನ್ ಥರನೇ ಇತ್ತು ಅದು. ಸೊ ಸೆಕೆಂಡ್ಗೆ ಬಂದು ಸ್ವಲ್ಪ ಅವಳದು ಕೆಳಗಡೆ ಇದು ಫ್ರಾಕ್ದೇನಿದೆ ಅದ್ರದ್ದು ನಮ್ಮಿಬ್ಬರು ಡ್ರೆಸ್ ಮ್ಯಾಚ್ ಆಗಬೇಕು ಆ ಥರ ಹೇಳಿ ಮಾಡಿಸಿದೆ. ಅವ್ರದ್ದು ಬೇಕಾದ್ರೆ ನಾನು ಅದೇ ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್లో ಕೊಟ್ಟಿರ್ತೀನಿ, ಇಲ್ಲೂ ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಖಂಡಿತವಾಗ್ಲೂ ಯಾವುದೇ ಭಯ ಇಲ್ಲದ್ರೆ ಪರ್ಚೇಸ್ ಮಾಡ್ಬೋದು ಗೈಸ್. ಇವ್ರ ಹತ್ರ 0 to 9 months 9 yearsವರೆಗೂ ಬಟ್ಟೆ ಅವೈಲೇಬಲ್ ಇದೆ ಮಕ್ಕಳಿಗೆ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದ್ರೆ ಗೈಸ್ ನಿಜವಾಗ್ಲೂ ನಾನು ಪ್ರತಿ ಸಾರಿ ಅದೇ ಇವಾಗ ಅರ್ಷಿತಾಗ ಅದನ್ನ ಹೇಳ್ತೀನಿ, ಪ್ರತಿ ಸಾರಿ ಒಂದೊಂದು ಪೋಸ್ಟ್ ಹಾಕಿದಾಗ ಅನ್ಕೊಂತೀನಿ ಇದು ನಮ್ಮ ಪಾಪಕ್ಕೆ ಟ್ರೈ ಮಾಡಿದ್ರೆ ಯಾವ ಥರ ಇರುತ್ತೆ, ಇದು ನಮ್ಮ ಪಾಪ ಮೇಲೆ ಹಾಕಿದ್ರೆ ಯಾವ ಥರ ಇರುತ್ತೆ ಅಂತೇಳಿ. ಸೊ ನಾನು ಅದೇ ಅನ್ಕೊಂಡೆ ಇವಾಗ ನೆಕ್ಸ್ಟ್ ಕಮ್ಮಿಂಗ್ ಲಕ್ಷ್ಮಿ ಹಬ್ಬ ಅಂದರೆ ಎತ್ನಿಕ್ ಫಂಕ್ಷನ್ಸ್ ಯಾವ ಥರ ಬರುತ್ತೆ, ಯಾವ್ದಾದ್ರು ಬರುತ್ತೆ, ಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶ ಗೌರಿ ಹಬ್ಬ ಆಗಿರ್ಬೋದು, ಸೊ ಅದಕ್ಕೆಲ್ಲ ಅವ್ರ ತಾನೇ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅವ್ರ ಹತ್ರ ಔಟ್ಫಿಟ್ಸು. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಮಕ್ಕಳಿಗೆ ಔಟ್ಫಿಟ್ಸ್ ಬೇಕು ಅಂದರೆ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ ಹೆಣ್ಮಕ್ಳಿಗೆ ಔಟ್ಫಿಟ್ಸ್ ಬೇಕು ಅಂತಂದರೆ ದಯವಿಟ್ಟು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಔಟ್ಫಿಟ್ಸ್ಗೆ ಬಂದರೆ ಫಸ್ಟ್ ಔಟ್ಫಿಟ್ ಬಂದು ನಾನು ರೇಷ್ಮೆ ಸ್ಯಾರಿ ಹಾಕಿದೆ. ಆ್ಯಕ್ಚುಲಿ ಎಲ್ಲರೂ ಅದೇ ಅಂದರು ನನಗೆ, 2 ಔಟ್ಫಿಟ್ ಹೆಂಗೆ ಚೇಂಜ್ ಮಾಡ್ತೀಯಾ, ಮನುಗೂ ಅದೇ ಹೇಳಿದ್ರೆ 2 ಔಟ್ಫಿಟ್ ಹೆಂಗೆ ಚೇಂಜ್ ಮಾಡ್ತೀರಾ, ಕಷ್ಟ ಆಗುತ್ತೆ ಪಾಪು ಇರ್ತಾರೆ ಮ್ಯಾನೇಜ್ ಮಾಡೋಕ್ಕೆ. ಬಟ್ ಗೈಸ್ ಕಷ್ಟ ತಗೋಬೇಕು, ರಿಸ್ಕ್ ತಗೋಬೇಕು, ಆವಾಗಲೇ ತಾನೇ ನಾವು ಚೆನ್ನಾಗಿ ಕಾಣಿಸೋಕ್ಕದು. ಬಿಕಾಸ್ ಒಂದೇ ಔಟ್ಫಿಟ್ ನನಗೆ ಸ್ಯಾರಿ ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ನಾನು, ಬಿಕಾಸ್ ಸ್ಯಾರಿಯಲ್ಲಿ ಕ್ಯಾರಿ ಮಾಡೋಕ್ಕೆ ನಾನು ಕ್ಯಾರಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಿಕಾಸ್ ನಂಗೆ ಪ್ರಾಕ್ಟೀಸ್ ಇಲ್ಲ ಅಷ್ಟೊಂದು. ನಾನು ಯಾವಾಗ ಏನು ಅಮ್ಮ ಅಂದರೆ ವರ್ಷಕ್ಕೆ ಒಂದ್ಸತಿ ಉಡೋದು ಕಷ್ಟನೇ ಸ್ಯಾರಿನ, ಅದಕ್ಕೋಸ್ಕರ ನಂಗೆ ಅದು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪೂಜೆ ಕೂತ್ಕೊಂಡಿರೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅದಕ್ಕೋಸ್ಕರ ಪೂಜೆಗೆ ಅಂತೇಳಿ ಪ್ರಾಪರಾಗಿ ಸ್ಯಾರಿ ಹಾಕಬೇಕು ಅಂತೇಳಿ ಸ್ಯಾರಿ, ಆಮೇಲೆ ಮನು ಪಂಚೆ ಮತ್ತು ಶರ್ಟ್ ಹಾಕಿದ್ರು. ಆ ಸ್ಯಾರಿ ಬಂದು ನಾನು ಲಾಸ್ಟ್ ಟೈಮಲ್ಲಿ ವ್ಲಾಗಲ್ಲಿ ತೋರಿಸಿದ್ದೀನಿ ಗೈಸ್, ನೀವು ಅದು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. 5th ಮಂತಲ್ಲಿ ಅಮ್ಮ ನನಗೆ ಮಡಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ, ಪ್ರೆಗ್ನೆನ್ಸಿಯಲ್ಲಿದ್ದಾಗ 5th ಮಂತಲ್ಲಿ ಮಡಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದು ನಾರ್ಮಲ್ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದೆ, ಆನೆಕಲ್ಲೇ ಪರ್ಚೇಸ್ ಮಾಡಿದ ಸ್ಯಾರಿನ. ಸೊ ಅದಕ್ಕೆ ಮಾತ್ರ ಬ್ಲೌಸ್ ಡಿಸೈನ್ ಮಾತ್ರ ಆವಾಗಲೇ ಆ ಟೈಮಲ್ಲಿ ಮಾಡಿಸಿ ಹಂಗೆ ಎತ್ತಿಟ್ಟಿದ್ದೆ, ಟ್ರೆಂಡಿಂಗ್ ಇತ್ತು ಈ ಥರ ಲೈನ್ ಬಂದು. ನನ್ನ ಮಗನಿಗೆ ಹೇಳಿದ್ದೆ ಗೈಸ್ ಟೈಲರ್ಗೆ, ಇದು ಸ್ಲೀವ್ಸ್ ಹತ್ರ ಏನಿದೆ ಬಾರ್ಡ್ರ್ ಏನಿದೆ ತೆಗೆದುಬಿಡಿ, ಅದು ಬೇಡ ಅದ್ರ ಮೇಲೆ ಮಾಡಬೇಡಿ ಅಂತ ಹೇಳಿದ್ದೆ. ಆ ಬಾರ್ಡ್ರ್ ಮೇಲೇ ಮಾಡಿಕ್ಕವನವನು, ಅದಕ್ಕೋಸ್ಕರ ಅದಷ್ಟು ಲುಕ್ ಕಾಣಿಸ್ತಿಲ್ಲ. ಬಾರ್ಡ್ರ್ ತೆಗ್ದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸ್ತಾಯಿತ್ತು. ನಾವು ಅನ್ಕೊಂಡಾಗ ಏನಾಗುತ್ತೆ ಹೇಳಿ, ಅದಕ್ಕೋಸ್ಕರನೇ ಹಂಗಾಗಿದ್ದು. ಅದಾದಮೇಲೆ ಸ್ಯಾರಿಗೆ ಹಾಕಿದ್ದು ಜ್ಯುವೆಲರೀಸ್ ಬಂದು ಹೇರ್ ಸ್ಟೈಲ್ ಆಮೇಲೆ ಹೇಳ್ತೀನಿ. ಜ್ಯುವೆಲರೀಸ್ ಬಂದು ಇಯರಿಂಗ್ ಬಂದು ನಾನು ಮುತ್ತಿನೋಳು ಜುಮ್ಕಿ ಹಾಕಿದ್ದೆ. ಸೊ ಅದು ಪರ್ಪಲ್ ಕಲರ್ ಇದ್ದಿಂದ ವೈಟ್ ಮುತ್ತು ಆಮೇಲೆ ಲಾಂಗ್ ಹಾರ ಬರುತ್ತಲ್ಲ, ಸೊ ಅದನ್ನು ಮುತ್ತಂದು ಹಾಕಿದ್ದೆ, ಅದಕ್ಕೋಸ್ಕರ ಅದು ಕಾಂಪ್ಲಿಮೆಂಟ್ರಿ ಅದು ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅಂತೇಳಿ ಮುತ್ತಿನೋಳಿ ಜುಮ್ಕಿ ಹಾಕಿದ್ದೆ. ಸೊ ವಿಚ್ ಇಸ್ ಗೋಲ್ಡ್. ಆ್ಯಂಡ್ ಕತ್ವದ ಹಾಕಿದ್ದಿದ್ದು ನೆಕ್ಲೆಸು ಅಷ್ಟೇ, ಅದು ಬಂದು ಗೋಲ್ಡು. ಸೊ ಗೈಸ್ ಅದು ನನ್ನ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದಂಥ ಫಸ್ಟ್ ಗೋಲ್ಡ್. ಸೊ ಅದು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸೀಮಂತದಲ್ಲಿ ತೊಗೊಂಡಿದ್ದದು. ಸೊ ಅದು ನೆಕ್ಲೆಸ್ ಬಂದು ಗೋಲ್ಡ್ದು. ಅದಾದಮೇಲೆ ಇದು ಲಾಂಗ್ ವೈಟ್ ಮುತ್ತಿನ ಹಾರ ಐತಲ್ಲ, ಇಟ್ಸ್ ನಾಟ್ ಗೋಲ್ಡ್, ಇದು ಆರ್ಟಿಫಿಷಿಯಲ್ ಇವಾಗ ಬಂದಿದೆ ಟ್ರೆಂಡಿಂಗ್ ಅಲ್ವಾ. ಸೊ ಅದು ಬಂದು ಗೋಲ್ಡ್ ಅಲ್ಲ, ಅದು ನಾರ್ಮಲ್ ವೈಟ್ ಮುತ್ತಿನ ಹಾರ ಥರ ಬರುತ್ತೆ. ಸೊ ಆ ಥರದ್ದು. ಅದಾದಮೇಲೆ ಅದಕ್ಕೆ ನಾರ್ಮಲ್ ಮಣ್ಣಿನದು ಬಳೆ ಹಾಕಿದ್ದೆ, ಸೆಂಟ್ರಲ್ ಒಂದು ಗೋಲ್ಡ್ದು ಬಳೆ ಹಾಕಿದ್ದೆ. ಅದು ಬಿಟ್ಟರೆ ಇಯರಿಂಗ್ ಜ್ಯುವೆಲ್ರಿ, ಸೊ ಅದು ಗೋಲ್ಡ್ ಅಷ್ಟೇ. ಅದಕ್ಕೆ ಕಂಪ್ಲೀಟಾಗಿ ಅದಕ್ಕೇನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಜ್ಯುವೆಲರೀಸ್ನ. ಅದಾದಮೇಲೆ ಫಸ್ಟ್ ಔಟ್ಫಿಟ್ ಇಷ್ಟ ಆಗಿತ್ತು. ಮನೆಗೆ ನಾರ್ಮಲ್ ಶರ್ಟ್ ಆಮೇಲೆ ಪಂಚೆ, ಪಾಪುಗೆ ಅದು ಫಸ್ಟ್ ಔಟ್ಫಿಟ್ಸ್ ಇತ್ತು ಅದನ್ನು ಹಾಕ್ಸಿದೆ. ಅದಾದಮೇಲೆ ಸೆಕೆಂಡ್ ಔಟ್ಫಿಟ್ ನನಗೆ ನಂಗೆ ಹಾಕಬೇಕು ಅಂತಂದರೆ ಪರ್ಟಿಕ್ಯುಲರ್ ಸೇಮ್ ಲೆಹೆಂಗಾ ಹಾಕಬೇಕು ಅಂತಲೇ ಇತ್ತು. ಬಿಕಾಸ್ ಫ್ರಾಕ್ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ, ವಿಚ್ ಇಸ್ ಅದು ಎತ್ನಿಕ್ ಫಂಕ್ಷನ್ ಆಗಿರೋದ್ರಿಂದ, ಅಂದರೆ ಕಂಪ್ಲೀಟ್ಲಿ ಅದು ಹೆಂಗೆ ಅಂತಂದರೆ ಅದೊಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋದ್ರಿಂದ. ಸೊ ನಾನು ಟ್ರೆಡಿಷ್ನಲ್ ಆಗಿ ಕ್ಯಾರಿ ಮಾಡಬೇಕು ಅಂತ ಇತ್ತು, ಅದಕ್ಕೋಸ್ಕರ ನಾನು ಲೆಹೆಂಗಾನೇ ಹಾಕಬೇಕು ಅಂತ ಇದ್ದೆ. ನನಗೆ ಯಾವ ಥರ ಇದೆ ನನ್ನ ಮೈಂಡಲ್ಲೇ ಬೇರೆ ಥರ ಇದ್ದಿದೆ, ಅದು ಏನೇನೋ ಆಗಿ ಟೋಟಲ್ ಔಟ್ಫಿಟ್ ಬೇರೆ ಥರ ಬಂತು. ಅದು ಬಟ್ ಔಟ್ಫಿಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಲಾಸ್ಟಿಗೆ. ಸೊ ಫಸ್ಟಿಗೆ ನಾವು ಈ ಔಟ್ಫಿಟ್ ಲೆಹೆಂಗಾನ ನಾನು ಪರ್ಚೇಸ್ ಮಾಡಿ ಬಂದು ಚಿಕ್ಕಪೇಟೆಗೆ ಹೋದಾಗ ತೊಗೊಬಂದಿದ್ದು. ಅದಾದಮೇಲೆ ಇದು ಕಲರ್ ಕಾಂಬಿನೇಷನ್ ಮಾತ್ರ ಅಲ್ಲಿ ಲಾಸ್ಟಲ್ಲಿ ನಾನಂತೂ ಚಿಕ್ಕಪೇಟೆಗೆ ಹೋದಾಗಂತೂ ಸುಮಾರು ಅಂಗಡಿ ಹುಡುಕ್ಬಿಟ್ಟಿದ್ದೀನಿ ಗೈಸ್. ಲಾಸ್ಟಲ್ಲಿ ಒಂದು ಅಂಗಡಿಗೆ ಹೋದಾಗ ಯಾವುದೋ ಒಂದು ಸರಿ ಇರಲಿ ಬಿಡು ಅನ್ನೋ ಥರ ಎತ್ಕೊಂಡಿದ್ದ ಲೆಹಂಗಾನ, ಹಂಗಿತ್ತು. ನಿಜವಾಗ್ಲೂ ಸಖತ್ತಾಗಿ ಅಂದರೆ ಆ ಫೋಟೋಸ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲರೂ ಅದನ್ನೇ ಹೇಳಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಫೋಟೋಸು. ಫಸ್ಟ್ ಇನ್ನೊಂದು ಏನು ಗೊತ್ತಾ ಸ್ಟೋರಿ ಇದು, ನಾನೇನು ಪ್ಲಾನ್ ಮಾಡಿದ್ದೆ ಅಂದರೆ ರೆಂಟ್ ತೊಗೊಬೋಣ. ಫಸ್ಟಿಗೆ ಸ್ಯಾರಿ ಹಾಕ್ತೀನಿ, ಸೆಕೆಂಡಿಗೆ ಒಂದು ರೆಂಟಿಗೆ ತೊಗೊಬೋಣ. ಬಿಕಾಸ್ ನಾನು ಏನಪ್ಪ ಅಂತಂದರೆ ಇವಾಗ ಒಂದು 7,000 6,000 ಕೊಟ್ಟು ಏನಾದರೂ ಪರ್ಚೇಸ್ ಮಾಡ್ತೀನಿ, ಅದು ಒಂದು ಫಂಕ್ಷನ್ಗೆ ಹಾಕಿರ್ತೀನಿ, ನೆಕ್ಸ್ಟ್ ಫಂಕ್ಷನ್ಗೆ ಹಾಕಬೇಕು ಅಂತಂದರೆ ಅದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಹಾಕೋಕ್ಕೆ. ಅದಕ್ಕೋಸ್ಕರ ಹಾಕೋದು ಬೇಡ, ರೆಂಟಿಗೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಹಂಗೆ ಆಗಲೇ ಇಲ್ಲ. ನನಗೆ ಸಜೆಸ್ಟ್ ಮಾಡ್ತಾರೆಲ್ಲ ತುಂಬ ಜನ, ನೀನು ಏನಕ್ಕೆ ಪರ್ಚೇಸ್ ಮಾಡ್ತೀನಿ, ನೀನು ರೆಂಟಿಗೆ ಹೋದ್ರೂ ನಿನ್ಗೆ ಅಮ್ಮಮ್ಮ ಅಂದರೆ ಒಂದು
ಇಲ್ಲ ಅಂದ್ರೆ ಒಂದು 4,000 to 5,000 ನೀನು ಅಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಿಂಗೆ ಓನಾಗಿ ತೊಗೊಂಡ್ರೆ ನಿನ್ನ ಹತ್ರನೇ ಇರುತ್ತೆ ಅಂತಲೇ ಹೇಳಿದ್ರು. ಸೊ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪ್ಲಾನ್ ಮಾಡಿ ಚಿಕ್ಕಪೇಟೆಗೆ ಹೋದ್ವಿ. ಸೊ ಹೋದಾಗ ಈ ಥರ ಸರಿ ಲೆಹಂಗಾ ಸಿಕ್ತು. ಆಮೇಲೆ ಲೆಹಂಗಾ ಸಿಕ್ಕಿದ್ಮೇಲೆ ನಂಗೆ ಐಡಿಯಾ ಇದ್ದಿದ್ದೇನಪ್ಪ ಅಂತಂದರೆ, ನಾನು ಅದನ್ನು ಸ್ಟಿಚ್ ಮಾಡಿಸೋದು ನಂದು ಮೈಂಡಲ್ಲಿ ಇದ್ದಿದ್ದೇ ಬೇರೆ ಥರ. ಆಮೇಲೆ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಫುಲ್ ಸ್ಲೀವ್ಸ್ ಇಡಬೇಕು ಲೆಹಂಗಾಗೆ ಅಂತ ಹೇಳಿದ್ದು. ಬಿಕಾಸ್ ನಂಗೆ ತುಂಬ ಇಷ್ಟ ಫುಲ್ ಸ್ಲೀವ್ಸ್ ಸ್ಯಾರಿಗಾಗಿರ್ಬೋದು, ಬ್ಲೌಸ್ಗಾಗಿರ್ಬೋದು ಹೊಲ್ಸ್ಕೋಬೇಕು ಅಂತ. ಬಟ್ ಏನಪ್ಪ ಅಂದರೆ ಬ್ಲೌಸ್ಗೆ ಆಗಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು. ಈ ಬ್ಲೌಸ್ಗೆಲ್ಲ ಬೇರೆ ಬ್ಲೌಸ್ ಕೇಳಿದ್ದೆ, ಬ್ಲೌಸ್ಗೆ ಆಗಲ್ಲ ಅಂತ ಹೇಳಿದ್ರು. ಸೊ ಅಟ್ಲೀಸ್ಟ್ ಲೆಹಂಗಾಗಾದ್ರೂ ಅವ್ರು ಪೀಸ್ ಉದ್ದ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಚಿಕ್ಕಪೇಟೆಲಿ ಕೇಳಿದಾಗ ಅವ್ರು ಆಗುತ್ತೆ ಮೇಡಮ್ ಅಂತಲೇ ಹೇಳಿದ್ರು. ಇಲ್ಲಾಂದರೆ ಅಟ್ಲೀಸ್ಟ್ ಅಲ್ಲೇ ಒಂದು ಬೇರೆ ಥರ ಸಪ್ರೇಟ್ ಕ್ಲಾತ್ ಆದರೂ ತರ್ತಾ ಇದ್ದೆ. ನನ್ನ ಮಗ ಅವತ್ತು ಆಗುತ್ತೆ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಸ್ಲೀವ್ಸ್ಗೆ ಇಲ್ಲಿ ತನಕ ಅಂತ ಹೇಳಿದೆ. ಇವರು ಆಗೋದಿಲ್ಲ, ಅಲ್ಲಿ ತನಕ ಬರೋದೇ ಇಲ್ಲ, ಸ್ಲೀವ್ಸು ಫುಲ್ ಬರುತ್ತೆ, ಸೊ ಅಲ್ಲಿ ತನಕ ಬರೋದೇ ಇಲ್ಲ ಅಂತಂದ್ರು. ಓಕೆ ಏನು ಮಾಡೋದು, ನಂಗೆ ಅವಾಗ ಅದೇ ಟೆನ್ಷನು, ಏನು ಮಾಡಲಿ ಅಂತ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೆ, ನಾರ್ಮಲ್ ಸ್ಲೀವ್ಸ್ ಯಾವ ಥರ ಡಿಫ್ರೆಂಟ್ ಸ್ಲೀವ್ಸ್ ಇದೆಯಾ ಏನು ಅಂತ ಸರ್ಚ್ ಮಾಡ್ತಾಯಿದ್ದೆ ಪಿಂಟ್ರೆಸ್ಟಲ್ಲಿ. ಸೊ ಅವಾಗ ಇದು ಟ್ರೆಂಡಿಂಗ್ ಸ್ಲೀವ್ಸ್ ಇತ್ತು. ನಾನು ಇಲ್ಲಿ ಫೋಟೋ ಪೋಸ್ಟ್ ಮಾಡ್ತೀನಿ, ಇನ್ ಕೇಸ್ ನಿಮಗೆ ಆದರೆ ಚೆಕ್ ಮಾಡಿ. ಸೊ ಈ ಥರ ಒಂಥರ ಫ್ಲೋ ಥರ ಇದು ನಾನು ಇಕ್ಸಿರೋದು. ಆ್ಯಕ್ಚುಲಿ ಅದು ಅಷ್ಟೊಂದು ವೇವಿ ಅಂದರೆ ಸ್ಟೆಪ್ ಬಂದಿಲ್ಲ, ವೇವಿ ಥರ ಬಂದಿಲ್ಲ. ಬಟ್ ನಾನು ಅದಕ್ಕೆ ನೋಡಿ ಹೇಳಿದ್ದು ಬಂದು ಅದೇ ಥರನೇ ಇಟ್ಟಿದ್ದಾರೆ. ಪಾಪ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಅದು ಜಾಸ್ತಿ ಸ್ಮೂತ್ ಇರೋದ್ರಿಂದ ಕ್ಲಾತು ಆ ಥರ ಬಂದಿಲ್ಲ. ಸೊ ಅದು ಒಂದು ಥಿಂಗು. ಆಮೇಲೆ ಇನ್ನು ಬ್ಲೌಸ್ ಎಲ್ಲ ಪಾಪ ಚೆನ್ನಾಗಿ ಹೊಲ್ಕೊಟ್ರು, ನೀಟಾಗಿ ಹೆಂಗೆ ಹೇಳಿದ್ನೋ ಅದೇ ಥರನೇ ಹೊಲ್ದಿ ಕೊಟ್ಟರು. ನಾರ್ಮಲ್ ಗೈಸ್, ನಾನು ಯಾವುದೋ ಬೊಟಿಕ್ಕಲ್ಲಿ ಆಗಿರ್ಬೋದು ಏನು ಹೊಲಿಸಲ್ಲ. ನಾನು ನಾರ್ಮಲ್ ನನ್ನ ಮದುವೆ ಟೈಮಲ್ಲಿಂದ ಯಾರ ಹತ್ರ ಹೊಲಿಸ್ತಿದ್ನೋ ಅವ್ರ ಹತ್ರನೇ ಹೊಲಿಸ್ದೆ. ಸೊ ಅವರೆಲ್ಲ ಚೆನ್ನಾಗಿ ಹೊಲ್ಕೊಟ್ರು. ನನ್ನ ಪ್ಯಾಟ್ರನ್, ಬ್ಯಾಕ್ ಸೈಡ್ ಪ್ಯಾಟ್ರನ್ನು ಅದೆಲ್ಲ ನಿಮಗೆ ಇನ್ ಕೇಸ್ ಬೇಕಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಯಾವ ಥರ ಅಂತೇಳಿ. ಸೊ ಅದು ನನ್ನ ಔಟ್ಫಿಟ್ ಕತೆ. ಅದಾದಮೇಲೆ ನಾನು ತೊಗೊಂಡ್ಮೇಲೆ ನಮ್ಮ ಲೆಹಂಗಾ ತೊಗೊಂಡ್ಮೇಲೆ ಮನುಗೆ ನೋಡೋಣ ಅಂತೇಳಿ ಎಲ್ಲ ಚಿಕ್ಕಪೇಟೆಲ್ಲೇ ಹೋದ್ವಿ. ಸೊ ಮೆನ್ಸ್ ಔಟ್ಫಿಟ್ ಕಲೆಕ್ಷನ್ ರೈಮಂಡ್ ಶೋರೂಮ್ ಬೇರೆ ಎಲ್ಲೋ ಒಂದು ಹತ್ರ ಹೋಗಬೇಕಾದ್ರೆ ಅಲ್ಲಿತ್ತು ಮೆನ್ಸ್ ಔಟ್ಫಿಟ್ ಕಲೆಕ್ಷನ್ ಏನಿರುತ್ತಲ್ಲ, ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ನೋಡ್ತಾ ಇದ್ದೆ. ಸೊ ಈ ಥರ ನನ್ನದು ಫೋಟೋ ಇತ್ತು ನನ್ನ ಹತ್ರ. ಅಂದರೆ ಇಲ್ಲಿ ತನಕ ಕುರ್ತಾ ಥರ ಬರುತ್ತೆ, ಅದ್ರ ಮೇಲೆ ಒಂದು ಬ್ಲೇಸರ್ ಬರುತ್ತೆ. ಸೊ ಆ ಥರ ಮೆನ್ಸಿಗೆ ತೋರಿಸಿ ಅಂತ ಅವ್ರ ಹತ್ರ ಕೇಳಿದೆ. ಸೊ ಒಂದು 4 ಎತ್ತಾಕಿದ್ರು ಗೈಸ್. ಅದರಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್ ಓಪನ್ ಮಾಡಿದ್ರು. ನೆಕ್ಸ್ಟ್ ಥರ್ಡ್ ಒನ್ ಬಂದು ಈ ಔಟ್ಫಿಟ್ ಓಪನ್ ಮಾಡಿದ್ದು. ಸೊ ನನಗೊಂಥರ ಸರ್ಪ್ರೈಸಿಂಗ್ಲಿ ಸೇಮ್ ಟು ಸೇಮ್ ಕಲರ್ ಇದೆ. ನಾನು ಏನು ಹುಡುಕ್ತಾ ಇದ್ನೋ ಅದೇ ಸಿಕ್ಬಿಡ್ತಲ್ಲ. ನಾನು ಬೇರೆ ಅಂಗಡಿಗೆ ಹೋಗ್ಲಿ, ನಮಗೆ ಅಂತೂ ಒಂದು 4-5 ಅಂಗಡಿ ಹೊರಡ್ಬಿಟ್ಟಿದ್ವಿ. ಮನುಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು. ಮನೂ ಬಂದಿರೋಕೆ ಅನ್ಸುತ್ತೆ. ನಾನು ಹರ್ಷಿತಾ 3 ಜನ ಹೋಗಿದ್ದು, ಅದಕ್ಕೋಸ್ಕರ ಸುಸ್ತಾಗ್ಬಿಟ್ಟಿದ್ದು. ಸೊ ಹೋಗಿ ಆಮೇಲೆ ಅದೇ ಔಟ್ಫಿಟ್ನ ಎತ್ಕೊಂಡು ಬಂದ್ರಿ ಸೈಲೆಂಟಾಗಿ. ಪಾಪುಗೆ ಲಾಸ್ಟ್ ಇನ್ನು 1ನೇ ತಾರೀಕು ನಾಮಕರಣ ಇದೆ. 22nd 23rd ತನಕ ಅವಳಿಗೆ ಔಟ್ಫಿಟ್ ಸೆಟ್ಟೇ ಆಗಿದ್ದಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವಳ ಪೇಜ್ನ ಆರ್ಡ್ರ್ ಮಾಡಿದ್ನ. ಆ ಪೇಜಲ್ಲಿ ಸಖತ್ ಬೇಗನೂ ಡೆಲಿವರಿ ಆಯಿತು. ಸೊ ಮಟೀರಿಯಲು ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ ಕೇಸ್ ಪಾಪುದು ಬೇಕಂದ್ರೆ ಫೋಟೋ ಅಪ್ಲೋಡ್ ಮಾಡ್ತೀನಿ, ಸೊ ಚೆಕ್ ಮಾಡಿ. ಸಖತ್ತಾಗಿದೆ. ನೀವು ಇನ್ ಕೇಸ್ ಬೇಕಾದ್ರೆ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡಿ. ಮನು ಔಟ್ಫಿಟ್ಸ್ ಆ ಥರ ಆಗಿತ್ತು, ನಮ್ಮಿಬ್ಬರದ್ದು ಆ ಥರ ಆಯಿತು. ಸೊ ಅವನ ಬಾಡಿ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡ, ಹಲ್ತೆಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಮಾಡಿಸ್ಕೊಂಡ್ರು. ನಾನಿಲ್ಲಿ ಬಂದು ಅಣ್ಣಗೆ ಟೈಲರ್ ಅಣ್ಣಗೆ ಸ್ಟಿಚ್ ಮಾಡ್ಸೋಕೆ ಕೊಟ್ಟೆ. ಸೊ ಅದೆಲ್ಲ ಸ್ಟಿಚಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಇದಕ್ಕೆ ಜ್ಯುವೆಲರಿ ತಲೆನೋವು ನನಗೆ. ಇದಕ್ಕೆ ಗೋಲ್ಡ್ ಜ್ಯುವೆಲರಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಯಾವ ಥರ ಹಾಕೋಣ, ಏನು ಹಾಕೋಣ, ರೆಂಟ್ ಮಾಡಲಾ ಏನು, ಎಲ್ಲ ತಲೆನೋವು ಬಂತು. ಆಮೇಲೆ ನಾನು ರೆಂಟ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ. ಸೊ ನಾರ್ಮಲಾಗಿ ಜ್ಯುವೆಲರೀಸ್ನ ಪರ್ಚೇಸ್ ಮಾಡಿದೆ. ನಾನು ಓನಿಗೆ ಪರ್ಚೇಸ್ ಮಾಡಿದ್ದೀನಿ. ಸೊ 2 ಬ್ಯಾಂಗಲ್ಲು, ಏನಂತಾರೆ ಅದನ್ನು, ಈಡೆಡ್ ಸ್ಟೋನು, ಎಡಿ ಸ್ಟೋನ್ ಅನಿಸುತ್ತೆ. ಎಡಿ ಸ್ಟೋನು ಅಂತೇನೋ ಅಂದರೆ ಅಣ್ಣ. ಸೊ ಒಂದು ನೆಕ್ಲೆಸ್ಸು ನಾರ್ಮಲ್ ಜಸ್ಟ್ ಸಿಂಪಲ್ಲು, ಅದು ಸಕ್ಕತ್ತಾಗಿ ಬಂದಿದೆ ನೆಕ್ಲೆಸ್ಸು. ಒಂದು ನೆಕ್ಲೆಸ್ಸು, ಅದಕ್ಕೆ ಇಯರಿಂಗು, ಆಮೇಲೆ ಬೈತಲೆ ಬಟ್ಟು 2 ಬ್ಯಾಂಗಲ್ಸು. ಸೊ ಇಷ್ಟನ್ನ ಮಾತ್ರ ಅದು ಆ ಡ್ರೆಸ್ಸಿಗೆ ಅಂತೇಳಿ ಪರ್ಚೇಸ್ ಮಾಡಿದೆ. ಬಿಕಾಸ್ ನನಗೇನಪ್ಪ ಅಂತಂದರೆ ಆ ಲೆಹಂಗಾ ನನಗೆ ಫುಲ್ ಕಂಫರ್ಟಬಲ್ ಫ್ರೀ ಆಗಿರಬೇಕು. ಬಿಕಾಸ್ ನಾನು ಪಾಪುನ ಕ್ಯಾರಿ ಮಾಡ್ತೀನಿ. ಸೊ ನನಗೂ ಹಿಂಸೆ ಆಗಿ ಅವಳಿಗೆ ನಾನು ಹಿಂಸೆ ಮಾಡಿಕೊಂಡು ಅದನ್ನು ಕ್ಯಾರಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಕಂಫರ್ಟಬಲ್ ಆಗಿರಬೇಕು ಅಂತೇಳಿ ಅದನ್ನು ಸಿಂಪಲಾಗಿರೋ ಲೆಹಂಗಾನೇ ಎತ್ಕೊಂಡೆ. ಅದು ಆಮೇಲೆ ಹೊಲ್ಸಿರೋದ್ರಲ್ಲಿ ಚೆನ್ನಾಗಿ ಬಂತು. ಎವ್ರಿಥಿಂಗ್ ವೆಂಟ್ ಸೂಪರ್, ಕಂಫರ್ಟಬಲ್ ಆಗಿತ್ತು. ನನಗೂ ಅಷ್ಟೇ, ಪಾಪುಗಾಗಿರ್ಬೋದು. ಅವಳಿಗೆ ನಿದ್ದೆಗೆ, ಮಕ್ಕಳ ಯೂಶಲಿ ಅದಾಗೆ ಆಗುತ್ತೆ, ಸ್ವಲ್ಪ ಕ್ರ್ಯಾಂಕಿ ಆಗ್ತಾರೆ. ಸೊ ಅವಳು ಸ್ವಲ್ಪ ಹಂಗಿದ್ಲು, ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಾಯಿತು. ಸೊ ಇದು ಔಟ್ಫಿಟ್ ಕತೆ ಆಗಿತ್ತು. ಆಮೇಲೆ ಜ್ಯುವೆಲರೀಸ್ದು ಆಲ್ಮೋಸ್ಟ್ ಈ ನಾಮಕರಣ ಏನಂತಾರೆ ಪ್ರಿಪರೇಷನ್ಸ್ ಆಗಿರ್ಬೋದು, ಇದೆಲ್ಲ ಸಕ್ಕತ್ತಾಗಿತ್ತು ಗೈಸ್. ನನ್ನ ಚಿನ್ನಮ್ಮ ಬೆಳೆದು ದೊಡ್ಡಳಾದ್ಮೇಲೆ ಇದನ್ನೆಲ್ಲ ನೋಡಿದ್ರೆ ಅವಳಿಗೆ ಮೇ ಬಿ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ. ಪರವಾಗಿಲ್ಲ, ನಮ್ಮ ಮಮ್ಮಿ ನನಗೋಸ್ಕರ ಏನೋ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಏನೋ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿ, ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಏನೋ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವಳಿಗೆಲ್ಲ ಇದನ್ನು ನೋಡಿದ್ರೆ ಅಂತ ನಾನು ಫೀಲ್ ಮಾಡಿದ್ದೀನಿ. ಸೊ ಅವಳು ಇದೆಲ್ಲ ನೋಡಿದಾಗ ಅವಳ ರಿಯಾಕ್ಷನ್ಸ್, ಅಂದರೆ ಅವಳಿಗೊಂದು ಸ್ವಲ್ಪ ಮೆಚುರಿಟಿ ಬಂದಮೇಲೆ ಅವಳು ಈ ವಿಡಿಯೋಸ್ ಅಥವಾ ಫೋಟೋಸ್ ಎಲ್ಲ ನೋಡಿದಾಗ ಅವಳ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ನಾನು ನೋಡಬೇಕು. ಸೊ ಅಟ್ಲೀಸ್ಟ್ ಅವಳು
ಸ್ವಲ್ಪ ನಮಗೆ ಆ ಟೈಮಲ್ಲಂತೂ ಚೆನ್ನಾಗಿ ನಮಗೆ ಆ ಟೈಮಲ್ಲಂತೂ ನಮ್ಮ ಮಮ್ಮಿ ಪಪ್ಪ ಅಷ್ಟೊಂದು ಐಡಿಯಾನೇ ಇರಲಿಲ್ಲ. ಆವಾಗಲೂ ಅಷ್ಟೊಂದು ಎಫರ್ಟ್ಸ್ ಹಾಕಿ ಅವರು ಏನೋ ಒಂದಷ್ಟು ಮಾಡಿದ್ದಾರೆ. ಅಂದಮೇಲೆ ನಮಗೆ ಇವಾಗ ದೇವರು ಇಷ್ಟು ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ ಅಂದರೆ ನಾವು ಅವ್ರಿಗೇನೋ ಸ್ವಲ್ಪ ಸ್ಯಾಟಿಸ್ಫೈ ಆಗೋ ಥರ, ಅಂದರೆ ಇನ್ನೂ ಅವ್ರು ಬೆಳೆದು ಆ ಟೈಮಿಗೆ ಇನ್ನೂ ಸ್ವಲ್ಪ ಜನರೇಷನ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರುತ್ತೆ. ಅವಾಗ ಇನ್ನೂ ಜಾಸ್ತಿ ಐಫೈ ಇರುತ್ತೆ, ನಾವು ಅವಾಗ ಹೇಳೋಕ್ಕೆ ಆಗಲ್ಲ. ಸೊ ಇವಾಗಿನ ತಕ್ಕ ಮಟ್ಟಿಗೆ ಏನೋ ಒಂದು ಮಾಡಿದ್ದೀವಿ. ಸೊ ಹೋಪ್ ಅವಳು ಮುಂದೆ ಈ ವಿಡಿಯೋಸ್ನೆಲ್ಲ ನೋಡಿ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನಾಮಕರಣದ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಗೈಸ್. ಇನ್ನು ಎಲ್ಲ ಪೇಜಸ್ ಆಗಿರ್ಬೋದು. ಲಾಸ್ಟ್ ಮೇಕಪ್ನೇ ಮಾಡ್ತಿದ್ದೆ ಗೈಸ್ ನಾನು. ಮೈ ಗಾಡ್. ಸೊ ಮೇಕಪ್ನ ಬಂದು ದೀಪಕ್ಕನೇ ಮಾಡ್ಕೊಟ್ಟಿದ್ದೆ. ಆಲ್ವೇಸ್ ಮೇಕ್ಸ್ ಮ್ಯಾಜಿಕ್ ಆನ್ ಮೈ ಸ್ಕಿನ್ ಬಿಕಾಸ್ ನನ್ನ ಮದುವೆಲಾಗಿರ್ಬೋದು, ಶ್ರೀಮಂತದಲ್ಲಾಗಿರ್ಬೋದು, ನಾಮಕರಣದಲ್ಲಾಗಿರ್ಬೋದು, ಸೊ ಯಾವಾಗಲೂ ಅಷ್ಟೇ ನಾನು ಜಾಸ್ತಿ ಹೇಳೋಷ್ಟು ಏನು ಬೇಡ. ನಿಮಗೆ ಗೊತ್ತಿರುತ್ತೆ, ಫೋಟೋಸ್ ಎಲ್ಲ ನೋಡಿರ್ತೀರಾ ನಾನು ಯಾವ ಥರ ಕಾಣ್ತಾ ಇದ್ದೆ ಅಂತೇಳಿ. ಹೇರ್ ಸ್ಟೈಲ್ ಆಗಿರ್ಬೋದು ನನಗೆ ಏನೂ ಹೇಳಿಲ್ಲ ಗೈಸ್, ನಿಜವಾಗ್ಲೂ ನಂಬ್ತಿರೋ ಬಿಡ್ತೀರಾ. ಅಕ್ಕ ನನಗೆ ಏನು ಮಾಡ್ತೀರೇನೋ ಗೊತ್ತಿಲ್ಲ. ಸ್ಯಾರಿಗೂ ಮ್ಯಾಚ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಲೆಹೆಂಗಾ ಹಾಕೊತೀನಿ. ಫ್ರಂಟ್ ನಾನು ಏನೂ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಪಾಪು ಇರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಮೇಕಪ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಳಕ್ಕೆಲ್ಲ ಆಗೋದಿಲ್ಲ. ಎಲ್ಲರೂ ಗೆಸ್ಟ್ ಎಲ್ಲ ಬಂದಿರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಲ್ಲೇ ನಾನು. ಸೊ ಪಟ್ಟಂತ ಹೇರ್ ಸ್ಟೈಲು ಲೆಹೆಂಗಾ ಚೇಂಜ್ ಮಾಡಿದ ತಕ್ಷಣ ಪಟ್ಟಂತ ಚೇಂಜ್ ಆಗಬೇಕು. ಸೊ ಆ ಥರ ಏನಾದರೂ ಒಂದು ಮಾಡ್ಕೊಡಿ ಅಕ್ಕ ಅಂತಂದೆ. ನಾನು ಈ ಥರ ನನಗೆ ಈ ಥರನೇ ಬೇಕು ಆ ಥರನೇ ಬೇಕು ಅಂತೆಲ್ಲ ಏನೂ ಕೇಳಿಲ್ಲ. ಈ ಥರ ಮಾಡ್ಕೊಡಿ ಅಕ್ಕ ನಾನು ಸಿಂಪಲಾಗಿ ಹೇಳಿದೆ. ಸೊ ನಾನು ಹೋದೆ ಅವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಹೋದೆ. ಎಲ್ಲ ಜ್ಯುವೆಲರೀಸ್ ಎಲ್ಲ ತೊಗೊಂಡು ಹೋದೆ, ಸ್ಯಾರಿ ಇದೆಲ್ಲ ತೊಗೊಂಡು ಹೋದೆ ಸೆಂಟಾಗಿ ಕೂತ್ಕೊಂಡೆ. ಅವ್ರಿಗೆ ಯಾವ ಥರ ನನ್ನ ಮೇಲೆ ನನಗೆ ಗೊತ್ತು ಯಾಕಾಗಿ ನನಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಏನು ಅಂತೇಳಿ. ಸೊ ನೀಟಾಗಿ ಮೇಕಪ್ ಮಾಡಿದ್ರು, ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರು. ಹೇರ್ ಸ್ಟೈಲ್ ಸ್ಯಾರಿ ಹೇರ್ ಸ್ಟೈಲ್ ಅಂತೂ ಇಟ್ ವಾಸ್ ಸೂಪರ್, ಸಕ್ಕದಾಗಿತ್ತು. ಅದಾದಮೇಲೆ ಹೇರ್ ಸ್ಟೈಲ್ ಫ್ರಂಟ್ ಸೇಮ್ ಅದೇ ಥರನೇ ಇತ್ತು. ಅದನ್ನು ರಿಮೂವ್ ಮಾಡಿ ಬ್ಯಾಕ್ ಸೈಡ್ ಕರ್ಲ್ಸ್ ಮಾಡಿಸಿದ್ದೆ ಲೆಹೆಂಗಾಗೆ. ಸೊ ಅದು ಅಷ್ಟೇ ಸಕ್ಕದಾಗಿ ಬಂದಿತ್ತು. ಸೊ ಇಷ್ಟೇ ಗೈಸ್, ಐ ಬಿಲೀವ್ ಅವರ್ ಬ್ಲೈಂಡ್ಲಿ ಬಿಕಾಸ್ ಶಿ ನೋಸ್ ವೆರಿ ವೆಲ್ ನನಗೆ ಯಾವ ಥರ ಯಾವುದು ಏನು ಸೂಟ್ ಆಗುತ್ತೆ ಅಂತ ನಂಗೆ ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಪ್ರೆಷರ್ ಹಾಕಿ ಅವ್ರನ್ನೆಲ್ಲ ಏನು ಕೇಳೋಕೆ ಹೋಗಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಸ್ಯಾರಿ ಡ್ರಾಪಿಂಗ್ ಎಲ್ಲನೂ ಪ್ರತಿಯೊಂದು ಅವ್ರದ್ದೇ ಇನ್ಕ್ಲೂಡೆಡ್. ಇದ್ರ ಬಗ್ಗೆ ಯಾವುದಾದ್ರೂ ಪ್ರೈಸಸ್ ಏನಾದರೂ ನಿಮಗೆ ಡೀಟೇಲ್ ಆಗಿ ಬೇಕು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ಅದನ್ನು ನಿಮಗೆ ಪರ್ಸ್ನಲ್ ಆಗಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಇಲ್ಲಿ ಮೀಡಿಯಾ ಮುಂದೆ ಹೇಳೋ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಏನು ಡಿಸ್ಕ್ಲೋಸ್ ಮಾಡ್ತಿಲ್ಲ. ಸೊ ಗಾಯ್ಸ್, ಹೋಪ್ ವಿಡಿಯೋ ಯೂಸ್ಫುಲ್ ಆಗಿದೆ ನಿಮಗೆ ಅಂತೇಳಿ. ಸೊ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಗೈಸ್. ಮುಂದಿನ ವಿಡಿಯೋ ಸಿಗೋಲ್ಲ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.